Hello friends, once again welcome back to my channel. Today we are going to solve the question answers from the 6th standard Tili Kannada ಪದ್ಯ ಚುಟುಕುಗಳು which is written by ದಿನಕರ ದೇಸಾಯಿ. ಫ್ರೆಂಡ್ಸ್, ಈ ದಿನ ನಾವು 6ನೇ ತರಗತಿಯ ತಿಳಿ ಕನ್ನಡ ಚುಟುಕುಗಳು ದಿನಕರ ದೇಸಾಯಿ ಅವರು ಬರೆದಿರುವಂತಹ ಪದ್ಯ ಚುಟುಕುಗಳು ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ಗ್ರಾಮರ್ ಪಾರ್ಟ್ಸ್ಗಳನ್ನು ನೋಡೋಣ. ಫ್ರೆಂಡ್ಸ್, many of you commented me that to explain the grammar parts in English. So I'm explaining only the grammar parts, word meanings in English only. I know that ನನಗೆ ಗೊತ್ತು ಇದು ಕನ್ನಡ ಒಂದು ಸಬ್ಜೆಕ್ಟು, ಕನ್ನಡದಲ್ಲೇ ಹೇಳಬೇಕು ಅಂತ. ಆದರೆ ಬಹಳಷ್ಟು ಜನ ಇಂಗ್ಲೀಷ್ ಮೀಡಿಯಂ ಅವರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಗ್ರಾಮರ್ ಪಾರ್ಟ್ಸ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ. ನೆಕ್ಸ್ಟ್ ಮೇನ್ ಪದಗಳ ಅರ್ಥ: ಗಗನ ಆಕಾಶ, ಬಾಂದಳ ಆಗಸ ಸ್ಕೈ, ನೀರೆ ಸುಂದರಿ ಬ್ಯೂಟಿಫುಲ್ ವಿಮೆನ್, ಬೊಟ್ಟು ತಿಲಕ ತಿಲಕ್, ಮುಗಿಲು ಮೋಡ ಕ್ಲೌಡ್, ಹಿಟ್ಟು ನಯವಾದ ಪುಡಿ ಫೈನ್ ಪೌಡರ್, ಎಲುಬು ಮೂಳೆ ಬೋನು, ಚಿಕ್ಕೆ ನಕ್ಷತ್ರ ತಾರೆ ಸ್ಟಾರ್, ಮುಂಜಾನೆ ಸೂರ್ಯ ಉದಯಿಸುವ ಸಮಯ ಟೈಮ್ ಆಫ್ ಸನ್ರೈಸ್, ಸೋಜಿಗ ವಿಸ್ಮಯ ಆಶ್ಚರ್ಯದ ವಿಷಯ ವಂಡರ್ ಆರ್ ಸರ್ಪ್ರೈಸಿಂಗ್ ಮ್ಯಾಟರ್, ಹಿಂಜು ಬಿಡಿಸು ಹಿಗ್ಗಿಸು ಎಕ್ಸ್ಪ್ಯಾಂಡ್. ಫಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶ್ಚನ್: ಆಗಸದ ಹೊಲದೊಳಗೆ ಏನನ್ನು ಬಿತ್ತಲಾಗಿದೆ? ಉತ್ತರ: ಆಗಸದ ಹೊಲದೊಳಗೆ ಚುಕ್ಕೆಗಳನ್ನು ಅಂದರೆ ನಕ್ಷತ್ರಗಳನ್ನು ಬಿತ್ತಲಾಗಿದೆ. ಚುಕ್ಕೆ ಅಂತಂದರೆ ನಕ್ಷತ್ರ, ಸ್ಟಾರ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್: ಬಿಳಿ ಮುಗಿಲ ಹತ್ತಿಯನ್ನು ಹಿಂಜಿದವರು ಯಾರು? ಉತ್ತರ: ಬಿಳಿ ಮುಗಿಲ ಹತ್ತಿಯನ್ನು ಹಿಂಜಿದವರು ಸೂರ್ಯ, ಸನ್. ಕಂದನು ಹುಡುಗನಿಗೆ ಎಂತಹ ಕೋಳಿ ತೋರಿಸುವೆನೆಂದನು? ಉತ್ತರ: ಕಂದನು ಹುಡುಗನಿಗೆ ಎಲುಬು ಇಲ್ಲದ ಕೋಳಿ ತೋರಿಸುವೆನೆಂದನು, ಅಂದರೆ ಎಗ್. ಹುಡುಗನು ಕಂದನ ಮನೆಗೆ ಏಕೆ ಹೋದನು? ಉತ್ತರ: ಎಲುಬು ಇಲ್ಲದ ಆ ಸೋಜಿಗದ ಕೋಳಿಯನ್ನು ನೋಡಲು ಹುಡುಗನು ಕಂದನ ಮನೆಗೆ ಹೋದನು. ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಯಾವುದು? ಉತ್ತರ: ಕಂದನು ತೋರಿಸಿದ ಸೋಜಿಗದ ಕೋಳಿ ಮೊಟ್ಟೆ. ಕವಿ ತಂಗಿಗೆ ಎಂತಹ ಅಂಗಿ ಹೊಲಿಸುವೆನೆಂದನು? ಉತ್ತರ: ಕವಿ ತಂಗಿಗೆ ಚುಕ್ಕೆಗಳ ಅಂಗಿ ಹೊಲಿಸುವೆನೆಂದನು. ನೆಕ್ಸ್ಟ್ ಕ್ವೆಶ್ಚನ್: ಚುಟುಕುಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ? ಉತ್ತರ: ಕವಿ ದಿನಕರ ದೇಸಾಯಿ ಅವರನ್ನು ಚುಟುಕುಗಳ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಇನ್ 2 to 3 ಸೆಂಟೆನ್ಸಸ್. ಫಸ್ಟ್ ಕ್ವೆಶ್ಚನ್: ಆಗಸದಲ್ಲಿ ಸೂರ್ಯನ ಕೆಲಸಗಳನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಉತ್ತರ: ಸೂರ್ಯನು ಆಗಸದ ಹೊಲದಲ್ಲಿ ನಕ್ಷತ್ರಗಳನ್ನು ಬಿತ್ತುತ್ತಾನೆ ಮತ್ತು ಮುಂಜಾನೆ ಕಾಣುವ ಬಿಳಿ ಮೋಡಗಳನ್ನು ಹತ್ತಿಯಂತೆ ಹಿಂಜುತ್ತಾನೆ ಎಂದು ಕವಿ ವರ್ಣಿಸಿದ್ದಾರೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ಸೋಜಿಗದ ಕೋಳಿ ಯಾವುದು? ಏಕೆ? ಉತ್ತರ: ಸೋಜಿಗದ ಕೋಳಿ ಮೊಟ್ಟೆ, ಏಕೆಂದರೆ ಅದಕ್ಕೆ ಎಲುಬುಗಳಿಲ್ಲದಿದ್ದರೂ ಅದು ಕೋಳಿಯ ಮರಿಯಾಗಿ ಬೆಳೆಯುವ ಶಕ್ತಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವೆಶ್ಚನ್: ಬಾಂದಳವು ಹೇಗೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾನೆ? ಉತ್ತರ: ಗಗನ ದೇವಿಯ ಹಣೆಗೆ ಚಂದಿರನು ಬೆಳ್ಳಿಯ ಬೊಟ್ಟಿನಂತಿದ್ದಾನೆ ಮತ್ತು ಆಕೆಯ ರಂಗೋಲಿಗಾಗಿ ಬೆಳ್ಳದಿಂಗಳೇ ಹಿಟ್ಟಿನಂತಿದೆ ಎಂದು ಕವಿ ಬಾಂದಳದ ಶೃಂಗಾರವನ್ನು ವರ್ಣಿಸಿದ್ದಾರೆ. ಕವಿ ಮತ್ತು ಕೃತಿಯ ಪರಿಚಯ ಇಲ್ಲಿದೆ. ಕವಿ ದಿನಕರ ದೇಸಾಯಿ, ಊರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅಲಗೇರಿ. ಇವರ ಪ್ರಮುಖ ಕೃತಿಗಳು ಹೂಗೊಂಚಲು, ಮಕ್ಕಳ ಗೀತೆಗಳು, ದಿನಕರನ ಚೌಪದಿ,
ವಿಶೇಷತೆ ಏನಪ್ಪ ಅಂದರೆ ಇವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು 1967ರಲ್ಲಿ ಸಂಸತ್ತಿನ ಸದಸ್ಯರಾಗಿದ್ದರು. ಇದಿಷ್ಟು ಸಹ ಈ ಒಂದು ದಿನಕರ ದೇಸಾಯಿಯವರ ಪರಿಚಯವಾಗಿದೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮಗೆ ಯಾವ ತರಗತಿಯ ಯಾವ ಸಬ್ಜೆಕ್ಟ್ನ ಪ್ರಶ್ನೋತ್ತರಗಳು ಬೇಕು ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆನ್ ಟು ದ ನೆಕ್ಸ್ಟ್ ಮೇನ್. ಈ ಕೆಳಗಿನ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಬಿಳಿ ಮುಗಿಲ ಹತ್ತಿ ಎಂದರೆ ಮೋಡ. ಎಲುಬು ಇಲ್ಲದ ಕೋಳಿ ಎಂದರೆ ಮೊಟ್ಟೆ. ಗಗನ ದೇವಿಯ ಹಣೆಗೆ ಬೊಟ್ಟು ಚಂದಿರ. ಭಾಷಾಭ್ಯಾಸ, ಲ್ಯಾಂಗ್ವೇಜ್ ಎಕ್ಸಸೈಸ್. ಇಲ್ಲಿರುವ ಅ ಪಟ್ಟಿಯ ಪದಗಳಿಗೆ ಬ ಪಟ್ಟಿಯ ಪದಗಳನ್ನು ಹೊಂದಿಸಿ ಬರೀರಿ. ಇಲ್ಲಿ ವರ್ಡ್ಸ್ ಮೀನಿಂಗ್ ಇದೆ. ಬಾಂದಳ ಆಕಾಶ, ಸ್ಕೈ. ಬೊಟ್ಟು ತಿಲಕ, ತಿಲಕ್. ಮುಗಿಲು ಮೋಡ, ಕ್ಲೌಡ್. ನೀರೆ ಸುಂದರಿ, ಬ್ಯೂಟಿಫುಲ್ ವಿಮೆನ್. ನೆಕ್ಸ್ಟ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಶುದ್ಧ ಪದ ಯಾವುದು? ಆಕಾಶ. ಇಲ್ಲಿ ಆಕಾಶ, ಆಕಾಶ, ಅಕಸ ಅಂತ ಇದೆ. ಇಲ್ಲಿ ಆಕಾಶ ಇಸ್ ದ ರೈಟ್ ಒನ್. ಎಲುಬು ಪದದ ಅರ್ಥವೇನು? ಮೂಳೆ, ಬೋನ್. ಸತ್ಯ ಇದರ ವಿರುದ್ಧಾರ್ಥಕ ಪದ ಯಾವುದು? ವಿರುದ್ಧಾರ್ಥಕ ಪದ ಆಂಟಾನಿಮ್, ಆಪೋಸಿಟ್ ವರ್ಡ್, ಅಸತ್ಯ. ಕೋಳಿ ಇದು ಯಾವ ಲಿಂಗಕ್ಕೆ ಉದಾಹರಣೆಯಾಗುತ್ತದೆ? ಸ್ತ್ರೀಲಿಂಗ. ಇಲ್ಲಿ ಪದ ಬಳ್ಳಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಆಕ್ಟಿವಿಟಿ ಇದೆ. ಪದ ಒಂದು ವಸ್ತು, ವರ್ಡ್ ಚೈನ್ ಅನ್ಬೋದು, ಒಂದು ವಸ್ತುವನ್ನ ಪ್ರತಿನಿಧಿಸುತ್ತದೆ. ಈ ವಸ್ತುವಿಗೆ ಸಂಬಂಧಿಸಿದ ಇನ್ನಿತರ ಪದಗಳನ್ನು ಬರೆಯುತ್ತಾ ಹೋಗಿ ಈ ಕೆಳಗಿನ ಮಾದರಿಯನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಗಿಡಕ್ಕೆ ರಿಲೇಟೆಡ್ ಆಗಿ ನಿಮ್ಮ ಒಂದು ಮೈಂಡಲ್ಲಿ ಯಾವ್ಯಾವ ವರ್ಡ್ಸ್ ಬರುತ್ತೆ? ಮರ, ಬಳ್ಳಿ, ಚಿಗುರು, ಹೂ, ಕಾಯಿ, ಹಣ್ಣು, ಎಲೆ, ಕಾಂಡ, ಬೇರು ಅಲ್ವಾ? ಸೊ ಅದೇ ರೀತಿ ಇಲ್ಲಿ ಆಗಸ. ಆಗಸ ಅಂತ ಅಂದರೆ ಆಕಾಶ. ಓಕೆ. ಸ್ಕೈ, ಮೋಡ, ಕ್ಲೌಡ್ಸ್. ಸೂರ್ಯ, ಸನ್. ಚಂದ್ರ, ಮೂನ್. ನಕ್ಷತ್ರ, ಸ್ಟಾರ್ಸ್. ಹಕ್ಕಿ, ಬರ್ಡ್ಸ್ ಆರ್ ಫ್ಲೈಯಿಂಗ್, ಆ ರೀತಿ. ವಿಮಾನ, ಏರೋಪ್ಲೇನ್. ನೀಲಿ, ಬ್ಲೂ ಕಲರ್. ಓಕೆ. ನೆಕ್ಸ್ಟ್ ನೋಡೋಣ. ಕೋಳಿ, ಮೊಟ್ಟೆ, ಎಗ್. ಮರಿ, ಚಿಕ್. ಗೂಡು, ರೆಕ್ಕೆ, ವಿಂಗ್ಸ್. ಕೊಕ್ಕು, ಬೀಕ್. ಪುಕ್ಕ, ಫೆದರ್ಸ್. ಕೂಗು, ಇಟ್ ಸೌಂಡ್. ನೆಕ್ಸ್ಟ್ ಹೊಲ, ಫೀಲ್ಡ್. ರೈತ, ಫಾರ್ಮರ್. ಬೆಳೆ, ಹಸಿರು, ಎವ್ರಿವೇರ್ ಗ್ರೀನ್. ನೀರು, ವಾಟರ್. ಮಣ್ಣು, ಸಾಯಿಲ್. ಬೀಜ, ಸೀಡ್ಸ್. ಉಳುಮೆ, ಸೋವಿಂಗ್. ಓಕೆ, ಲೈಕ್ that. Thanks for watching my videos, friends. I hope you like my videos. Thank you once again.